ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಶುಕ್ರವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ಸೋಮವಾರ ಯಾವ ರೀತಿ ಇರ್ಬೋದು ಅಂತ ನೋಡ್ತಾ ಹೋಗೋಣ. ಸೋಮವಾರ US ಮಾರ್ಕೆಟು ರಜೆ ಇರುತ್ತೆ, ನಮ್ಮ ಮಾರ್ಕೆಟ್ ಮಾತ್ರ ಓಪನ್ ಇರುತ್ತೆ. ಸಾಮಾನ್ಯವಾಗಿ ಶುಕ್ರವಾರಗಳು ಹಸಿರಲ್ಲಿ ಕ್ಲೋಸಿಂಗ್ ಆಗಿರ್ತಿರೋಂಥ ದಿನಗಳಿರ್ತಿತ್ತು. ಇವತ್ತು ಆದರೆ ಒಂದು ವೀಕ್ ಆಗಿ ಕ್ಲೋಸಿಂಗ್ ಆದಂಗೆ ಕಾಣಿಸ್ತಾ ಇದೆ ಮಾರ್ಕೆಟು. ವಾರದಲ್ಲಿ ಯಾವ ದಿನ ಜಾಸ್ತಿ ಹಸಿರಾಗಿ ಕ್ಲೋಸಿಂಗ್ ಆಗಿದೆ, ಯಾವ ದಿನ ರೆಡ್ಡಲ್ಲಿ ಕ್ಲೋಸಿಂಗ್ ಆಗಿದೆ ಅಂತಲೂ ಒಂದು ಡೇಟಾ ಮಾಡಿದ್ವಿ. ಅದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಇತ್ತು. ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಅಂತಂದರೆ ಹಿಸ್ಟಾರಿಕಲಿ ಇಯರ್ ಆನ್ ಇಯರು ಯಾವ ದಿನಗಳಲ್ಲಿ ಜಾಸ್ತಿ ಮಾರ್ಕೆಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತ ಒಂದು ವಿಡಿಯೋ ಮಾಡಿದ್ದನ್ನು ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ. ಇವತ್ತು ಸೆಕ್ಟರ್ ಆಫ್ ದ ಡೇ ಅಂದರೆ ಇವತ್ತು ಬ್ಯಾಂಕು ಮತ್ತು IT ಎರಡೂ ಕೂಡ ನೆಗೆಟಿವ್ ಆಗಿತ್ತು. ಇನ್ಫೋಸಿಸ್ ರಿಸಲ್ಟ್ಸ್ ಬಂದಿದೆ, ಕ್ವಾರ್ಟರ್ ಆನ್ ಕ್ವಾರ್ಟರ್ ಚೆನ್ನಾಗಿದೆ ಅಂತ ಹೇಳಿದ್ದಾರೆ, ರೆವೆನ್ಯೂ ಇಯರ್ ಆನ್ ಇಯರು ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಆದರೆ ಯಾಕೆ ಮಾರ್ಕೆಟಲ್ಲಿ ಕರೆಕ್ಷನ್ ಆಗಿದೆ ಅಂದರೆ ಸ್ಪೆಂಡಿಂಗ್ ನೋಡಿ, ಡೀಲ್ಗಳು ಅಂತ ಆಗ್ತಾ ಇರುತ್ತೆ IT-ನಲ್ಲಿ. ಅದು ತುಂಬ ಇವಾಗ ಜೋಪಾನವಾಗಿ ಮಾಡ್ಕೊತಾರೆ. ಅಂದರೆ ಕೆಲವೊಂದು ಡೀಲ್ಗಳನ್ನು ಆಗಿರೋದನ್ನ ಅನೌನ್ಸ್ ಮಾಡಿರಲ್ಲ, ನೆಕ್ಸ್ಟ್ ಕ್ವಾರ್ಟರು ಚೆನ್ನಾಗಿ ಬರಲ್ಲ ಅಂದಾಗ ಅದನ್ನ ಬಿಡ್ತಾ ಇರ್ತಾರೆ. ಬಟ್ ಅದು ಸುಮಾರು ನೋಡಿದ್ದೀನಿ ಇನ್ಫೋಸಿಸ್ ವಿಚಾರದಲ್ಲಿ ಆ ಥರ ನೋಡೋದಾದರೆ. ಬಟ್ ಮಾರ್ಕೆಟ್ ಲೀಡರ್ ನಿಮಗೆ TCS ಇನ್ಫೋಸಿಸ್ ಗೊತ್ತಿದೆ. TCS ಕೂಡ ನಿಮ್ಗೆ ಹೇಳಿದ್ದೆ ಅದರ್ ಇನ್ಕಮ್ ಅನ್ನೋ ಸೆಕ್ಷನಲ್ಲಿ ಸುಮಾರು ಇನ್ಕಮ್ನ ತೋರಿಸಿದ್ದಾರೆ. ರೆವೆನ್ಯೂ ಬಂದಿರೋದ್ರಲ್ಲಿ ಏನು ಒಂದು ತುಂಬ ದೊಡ್ಡ ಬೆಳವಣಿಗೆ ಕಾಣಿಸ್ತಿಲ್ಲ ಅಂತ. HCL ರಿಸಲ್ಟಲ್ಲೂ ಕೂಡ ಅದೇ ರೀತಿ ಇತ್ತು. ಇನ್ಫೋಸಿಸ್ ರಿಸಲ್ಟ್ಸಲ್ಲೂ ಕೂಡ ಈ ಒಂದು 2/3 ಅಂದರೆ 3/2 ಏನಂತ ಹೇಳಿದ್ದಾರೆ, ಒಂದು ಸಣ್ಣ ಸಣ್ಣ ಡೀಲ್ಗಳನ್ನು ತೋರಿಸಿದ್ದಾರೆ. ರೆವೆನ್ಯೂ ಬಂದಿರೋದಕ್ಕೆ ಯಾವುದೋ ಒಂದು ದೊಡ್ಡದು ಒಂದು ಸಾವಿರಾರು ಕೋಟಿ ಅನ್ನೋದೆಲ್ಲ ಕಮ್ಮಿನೇ ಅಲ್ಲಿ, ಆದರೆ ಒಂದು ದೊಡ್ಡ ಬಿಲಿಯನ್ ಡೀಲ್ಗಳು ಅನ್ನೋದಕ್ಕಿಂತ ಸಣ್ಣ ಸಣ್ಣ ಡೀಲ್ಗಳನ್ನು ತೋರಿಸಿ ಈ ಥರ ರೆವೆನ್ಯೂ ಬಂದಿದೆ ಅಂತ ಹೇಳಿದ್ದಾರೆ. ಸೊ ಕ್ವಾಲಿಟಿ ಆಫ್ ಅರ್ನಿಂಗ್ಸ್ ಮುಂಬರುವ ದಿನಗಳಲ್ಲಿ ಯಾವ ರೀತಿ ಆಗುತ್ತೆ ಅಂತ ಮಾರ್ಕೆಟು ಕಳವಳ ವ್ಯಕ್ತಪಡಿಸಿದೆ. ನೋಡಿ, ಇದೆಲ್ಲ ನಾವು ನ್ಯೂಸ್ ಅಂತ ಹೇಳ್ತಾ ಹೋಗ್ಬೋದು. ಆಲ್ ಟೈಮ್ ಹೈಯಲ್ಲಿತ್ತು, ಅಲ್ಲಿ ಒಂದು ಕರೆಕ್ಷನ್ ಆಗಬೇಕಾಗಿತ್ತು, ಆ ರೀತಿ ನ್ಯೂಸ್ ಕೊಟ್ಕೊಂಡು ಕರೆಕ್ಷನ್ ಆಗ್ತಾ ಇದೆ. ಸೊ ಅದೇ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಸೊ ಟಾಪ್ ಗೇನರ್ ಅಂದರೆ ಐ ಥಿಂಕ್ ರಿಲಯನ್ಸ್ ಅಂತ ಕಾಣಿಸುತ್ತೆ. ಇವತ್ತು ಆಫ್ಟರ್ ಅ ಲಾಂಗ್ ಟೈಮ್ ರಿಲಯನ್ಸ್ ಟಾಪ್ ಗೇನರ್ ಆಗಿರುವಂಥದ್ದು. 2.83% ಅಪ್ ಮೂವ್ಮೆಂಟ್ ಬಂದಿದೆ. ಆಕ್ಸಿಸ್ ಬ್ಯಾಂಕು, ಕೋಟಕ್ ಬ್ಯಾಂಕು, ಇದು ಸುಮಾರೆಲ್ಲ ರಿಸಲ್ಟ್ಸ್ ಇತ್ತು ಅನ್ಸುತ್ತೆ ಇವತ್ತು. ಆಕ್ಸಿಸ್ ಬ್ಯಾಂಕು, ವಿಪ್ರೋದಲ್ಲೂ ರಿಸಲ್ಟ್ಸ್ ಇತ್ತು, ಅವರು ತುಂಬ ಸ್ಟ್ರಗಲ್ ಆಗ್ತಾ ಇದ್ದಾರೆ. ಸೊ ಅವ್ರು ಯಾವ್ಯಾವ್ದು ರಿಸಲ್ಟ್ಸ್ ಇತ್ತು ಅದೆಲ್ಲ ಸ್ವಲ್ಪ ಇವತ್ತು ನೆಗೆಟಿವ್ ಆಗಿ ಪರ್ಫಾರ್ಮ್ ಮಾಡ್ದಂಗೆ ಕಾಣಿಸ್ತಾ ಇದೆ. FMCG ನೆನ್ನೆ ನೆಗೆಟಿವ್ ಇದ್ದಿದ್ದು ಇವತ್ತು ಪಾಸಿಟಿವ್ ಆಗಿದೆ. ಬೇರೆ ಸೆಕ್ಟರ್ಗಳಲ್ಲಿ ಸ್ವಲ್ಪ ಪಾಸಿಟಿವಿಟಿ ಇತ್ತು ಇವತ್ತು. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ನೋಡೋದಾದರೆ ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಹಸಿರು ಸ್ಟಾಕ್ಗಳೇ ಜಾಸ್ತಿ ಇದೆ. HAL ನೋಡಿ 5% ಅಪ್ ಮೂವ್ಮೆಂಟ್ ಬಂದಿದೆ ಇವತ್ತು. HALಲ್ಲಿ ಡಿಫೆನ್ಸ್ ಸ್ಟಾಕ್ಸು ಒಂದು ಬಜೆಟ್ ಹತ್ರ ಬರ್ತಾ ಇದ್ದಾಗ ನೀವು ಫೋಕಸ್ ಮಾಡಬೇಕು. ಡಿಫೆನ್ಸ್ ಸ್ಟಾಕು ಮತ್ತು ರೈಲ್ವೆ ಸ್ಟಾಕ್ಗಳನ್ನು ಫೋಕಸ್ ಮಾಡಬೇಕು ಅಂತ ಹೇಳಿದ್ವಿ. IRCTC ನೋಡಿ, IRCTCನಲ್ಲಿ ಇವತ್ತು 2% ಅಪ್ ಮೂವ್ಮೆಂಟ್ ಬಂದಿದೆ. ಅದೇ ರೀತಿ HALಲ್ಲಿ 5% ಅಪ್ ಮೂವ್ಮೆಂಟ್ ಬಂದಿದೆ. ಎರಡು ತುಂಬ ಒಳ್ಳೆಯ ಸ್ಟಾಕ್ಗಳಾಗಿರುತ್ತೆ ಬಜೆಟನ್ನು ಕನ್ಸಿಡರ್ ಮಾಡಿ ನೋಡೋದಾದರೆ. ಸೊ ನೋಡ್ತಾ ಇರಿ, ವಾಚ್ ಮಾಡ್ತಾ ಇರಿ. ಅದೇ ರೀತಿ ವರುಣ್ ಬೆವರೇಜಸ್ಸು 3% ಕರೆಕ್ಷನ್ ಬಂದಿದೆ. ಅದೇ ಇವತ್ತಿನ ಟಾಪ್ ಲೂಸರ್ ಅನಿಸುತ್ತೆ ನಿಫ್ಟಿ ನೆಕ್ಸ್ಟ್ 50ನಲ್ಲಿ. ಸೊ ನಿಫ್ಟಿನಲ್ಲಿ ಯಾವ ರೀತಿಯಾಗಿತ್ತು ಇವತ್ತು ಮಾರ್ಕೆಟ್ ಅಂತ ನೋಡ್ತಾ ಬರೋದಾದರೆ ನಿಮಿಷ. ಸೊ ಇವತ್ತು ಒಂದು ಗ್ಯಾಪ್, ನಿನ್ನೆ ಏನು ಮಾತಾಡ್ಕೊಟ್ಟಿದ್ವಿ ನೋಡಿ, ಇದು ಕಂಟಿನ್ಯೂಷನ್ ಆಗಿ ಮತ್ತೊಂದಾಗಿ ಹೋಗಬೇಕು ಅಂತಂದರೆ ಈ ವಾಪಸ್ ಈ ಝೋನ್ ಒಳಗಡೆ ಬರಬಾರ್ದು ಅಂತ ನಿನ್ನೆ ಚಾರ್ಟ್ ಸ್ಟಾಕಲ್ಲಿ ಮಾತಾಡಿದ್ವಿ. ಯಾಕೆ ಅಂತಂದರೆ ಇಲ್ಲಿ ಕಷ್ಟಪಟ್ಬಿಟ್ಟು ಇಲ್ಲಿ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗಿದೆ. ಆ ಇಂಟರ್ನಲ್ ಕ್ಯಾಂಡಲ್ ಸೆಟಪ್ಪಲ್ಲಿ ಇಲ್ಲಿ ಒಂದು ಝೋನ್ನ ಮಾಡಿದೆ. ಇದು ಒಂದು ಲೋಯರ್ ಲೋನ್ ಮೇಲ್ಗಡೆ ತೊಗೊಂಡು ಹೋಗ್ತಾ ಇದೆ. ಈಗ ವಾಪಸ್ ಈ ಝೋನ್ ಇಲ್ಲಿ ಆಲ್ಮೋಸ್ಟ್ ಈ ಝೋನ್ ಹತ್ತಿರ ಬಂದು ಕ್ಲೋಸಿಂಗ್ ಆಗಿದೆ ಅಂತಂದ್ರು, ನಾಳೆ ಈ ಝೋನ್ ಒಳಗಡೆ ಬರಬಾರ್ದು, ಆವಾಗ ಮತ್ತೆ ನಮಗೆ ಟ್ರೇಡ್ ಇರೋದಿಲ್ಲ. ಯಾಕಂದರೆ ಇದು ಒಂದು ಮತ್ತೆ ಇಂಟರ್ನಲ್ ಕ್ಯಾಂಡಲ್ ಒಳಗಡೆ ಕೂತ್ಕೊಳ್ತಾ ಹೋಗುತ್ತೆ ಅಂತ ಮಾತಾಡಿದ್ವಿ. ಇವತ್ತು ಅದೇ ರೀತಿ ಆಗೋಯ್ತು. ಓಪನಿಂಗ್ಗೆ ಆ ಝೋನ್ ಒಳಗಡೆ ಓಪನ್ ಆಯಿತು, ಅಲ್ಲಿಂದ ಶಾರ್ಪಾಗಿ ಸೆಲ್ಲಿಂಗ್ ಬಂತು, ಆಮೇಲೆ ಜೋರಾಗಿ ಒಂದು ಸಲ ಸೆಲ್ಲಿಂಗ್ ಬಂತು. ಈ ಲೋನ್ ಬಿಟ್ಕೊಟ್ಬಿಡ್ತಾರೇನೋ ಅಂತ ಅನ್ಸಿರ್ಬೋದು ಕೆಲವರಿಗೆ, ಆದರೆ ಆ ಝೋನಲ್ಲಿ ಮತ್ತೆ ವಾಪಸ್ ತೊಗೊಂಡು ವಾಪಸ್ ವಿ ಶೇಪ್ ರಿಕವರಿ ಆಯಿತು. ರಿಕವರಿ ಆಗಿ ಇಲ್ಲಿ ರಿಕವರಿ ಆಗ್ತಾ ಇತ್ತು, ಇನ್ನು ಮತ್ತೆ ಮೇಲ್ಗಡೆ ಹೋಗ್ಬೋದು ನಿಫ್ಟಿ ಅನ್ನೋಷ್ಟೊತ್ತಿಗೆ ಈ ಒಂದು ಪಾಯಿಂಟಲ್ಲಿ ಜೋರಾಗಿ ಸೆಲ್ಲಿಂಗ್ ಮಾಡಿದ್ರು. ಇದು ಯಾವ ರೀತಿಯ ಸೆಲ್ಲಿಂಗ್ ಅಂದರೆ ನೋಡಿ, ಈ ಥರ ಸೆಲ್ಲಿಂಗ್ ಆಗುತ್ತಲ್ಲ ಮೇಲ್ಗಡೆ ಹೋಗಿ ಕೆಳಗಡೆ ಬರೋಂಥದ್ದು, ಅದು ಅಷ್ಟು ಸುಲಭವಾಗಿ ಆಗೋದಿಲ್ಲ. ನಿಮಗೆ ಹೆವಿ ವೇಟ್ಸ್ಗಳಲ್ಲಿ ಡಂಪ್ ಮಾಡಿರ್ಬೇಕು. ಆ ಟೈಮಲ್ಲಿ ಐ ಥಿಂಕ್ ಬಜಾಜ್ ಫೈನಾನ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ, ಒಂದು ಸಲ ಡಮ್ ಅಂತ ಬಿತ್ತು ಕೆಳಗಡೆ ಬಜಾಜ್ ಫೈನಾನ್ಸ್ ಆ ಪರ್ಟಿಕ್ಯುಲರ್ ಟೈಮಲ್ಲಿ. ಸೊ ಹಾಗಾಗಿ ದೊಡ್ಡ ದೊಡ್ಡ ಹೆವಿ ವೇಟ್ಗಳಲ್ಲಿ ಆ ಥರ ಬೀಳ್ಸಿದ್ರೆ ಮಾತ್ರ ನಿಫ್ಟಿನಲ್ಲಿ ಈ ಥರ ಕರೆಕ್ಷನ್ ಮಾಡೋಕ್ಕಾಗುವಂಥದ್ದು. ಇದು ಟಿಪಿಕಲ್ ಒಂದು FI ಆಕ್ಟಿವಿಟಿ. ಎಕ್ಸಾಕ್ಟ್ಲಿ 12-12:30 ಟೈಮಿಗೆ ಬರ್ತಾರೆ ಅವರು, 12 ಕಾಲಿಗೆ ಆದಂಥ ಕ್ಯಾಂಡಲ್. ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ ಈ ಕ್ಯಾಂಡಲ್ ರನ್ ಆಗ್ತಾ ಇರಬೇಕಾದ್ರೆ ಎಷ್ಟು ನಿಮಿಷ ಇದೆ ಕ್ಲೋಸ್ ಆಗೋಕ್ಕೆ ಅಂತ ಒಂದು ಆಪ್ಷನ್ ಇರುತ್ತೆ ನಿಮಗೆ ನಿಮ್ಮ ಬ್ರೋಕರ್ಗಳಲ್ಲಿ. ಟೈಮ್ ಟು ಕ್ಲೋಸ್ ಅಂತಲೇ ಒಂದು ತೋರಿಸ್ತಾ ಇರೋದು, ಬಾರ್ ಕ್ಲೋಸ್ ಆಗೋದಕ್ಕೆ ಎಷ್ಟು ಅಂತ. ಅದನ್ನ ನೀವು ಆಕ್ಟಿವೇಟ್ ಮಾಡ್ಕೋಬೇಕು. ಅವಾಗ ಏನು ಅಂದರೆ ಈಗ 15 ನಿಮಿಷ ಆಗೋ ಥರ ಅನಿಸ್ತಾ ಇದೆ. 15 ನಿಮಿಷದ ಇನ್ನೊಂದು ಸೆಕೆಂಡ್ 2 ಸೆಕೆಂಡ್ ಇನ್ನೊಂದು 15 ನಿಮಿಷದಲ್ಲಿ ಎಷ್ಟು ಇನ್ನೊಂದು ನಿಮಿಷ 1.5 ನಿಮಿಷ ಇದೆ ಅನ್ನೋ ಅಷ್ಟೊತ್ತಿಗೆ ನಿಮಗೆ ಫುಲ್ಲು ಗ್ರೀನಲ್ಲೇ ಆಗಿದೆ ಅಂತ ಅನಿಸಿದ್ರೆ ಓಕೆ. ಬಟ್ ಕೆಲವೊಂದು ಸಲ ಏನಾಗುತ್ತೆ, ಕೊನೆ ಮೂಮೆಂಟಲ್ಲೂ ಸೆಲ್ಲಿಂಗ್ ಮಾಡ್ತಾರೆ. ಯಾಕೆ ಥರ ಹೇಳ್ತಾ ಅಂದರೆ ನೋಡಿ, ಈ 15 ಮಿನಿಟ್ಸ್ ಬಾರು ಓಕೆ ಇಲ್ಲಿ ಬಂದಿದ್ದು ಇಷ್ಟು ಜೋರಾಗಿ ಸೆಲ್ಲಿಂಗ್ ಬಂದಿತ್ತು. ಈಗ ವಾಪಸ್ ಇಲ್ಲಿ ಫುಲ್ ಒಳ್ಳೆ ಸೆಂಟಿಮೆಂಟಲ್ಲಿ ಬಂದಿತ್ತು ಅಂದ್ರೂ ಕೂಡ ನಾವು ಒಂದು ಸೈಡ್ ವೇಸ್ನೇ ಎಕ್ಸ್ಪೆಕ್ಟ್ ಮಾಡಬೇಕಾಗಿತ್ತು. ಆದರೆ ಇಲ್ಲಿ ಡಂಪ್ ಮಾಡಿಬಿಟ್ರಲ್ಲ, ಈ ಡಂಪ್ ಮಾಡಿಬಿಟ್ರೆ ಈ ಈಕ್ವೇಷನ್ ಬೇರೆ ಆಗ್ತಾ ಹೋಗುತ್ತೆ. ಅಂದರೆ ಇಲ್ಲಿ ಬಂದಿರೋದು ಓಕೆ, ಇಲ್ಲಿ ಮತ್ತೆ ಇದು ರೆಸಿಸ್ಟೆನ್ಸ್ ಇದೆ ಅಂತ ಅನಿಸ್ತಾ ಇದೆ, ಇಲ್ಲಿಂದ ಡಂಪಿಂಗ್ ಮತ್ತೆ ಶುರು ಮಾಡ್ತಾರಾ ಅನ್ನೋ ಥರ ಒಂದು ಸಿಚುವೇಷನ್ ಕೊಟ್ಬಿಡುತ್ತೆ. ಹಾಗಾಗಿ ಆ ಟೈಮ್ ಟು ಕ್ಲೋಸ್ ಅಂತ ಇಟ್ಕೊಳ್ಳೋಂಥದ್ದು ವೆರಿ ಇಂಪಾರ್ಟೆಂಟು. ಅದಾದಮೇಲೆ ಇಲ್ಲ ನೀವು 5 ಮಿನಿಟ್ಸಲ್ಲಿ ಅಂತ ನೋಡೋದಾದ್ರೂ ಕೂಡ ಆ ಟೈಮಲ್ಲಿ ಒಳ್ಳೆ ರೀತಿಯ ಮೂಮೆಂಟ್ ಆಗಿ ನೋಡಿ. ಫಸ್ಟ್ 5 ಮಿನಿಟ್ಸ್ ಬಾರ್ ಚೆನ್ನಾಗಿ ಮೂಮೆಂಟ್ ಆಗಿದೆ, 12 ಕಾಲ್ ಬಾರು. 12:20, 12:25 ಜೋರಾಗಿ ಸೆಲ್ಲಿಂಗ್ ಮಾಡಿದ್ದಾರೆ. ಅಂದರೆ ಈಕ್ವಲ್ ಅಮೌಂಟ್ ಆಗಿ ಸೆಲ್ಲಿಂಗ್ ಆಗಿದೆ. ಅದು ಸ್ವಲ್ಪ ಕ್ಯಾಚಿ ಮೂವ್ ಆಗಿತ್ತು, ಅಲ್ಲಿ ಯಾರಿಗಾದರೂ ಆ ಟ್ರೇಡ್ ಇದಾಗಿರ್ಬೋದು. ಬಟ್ ನಿಮಗೆ ರಿಕವರ್ ಮಾಡ್ಕೊಳಕ್ಕೆ ಟೈಮ್ ಕೊಡ್ತು ಮಾರ್ಕೆಟು, ಒಳ್ಳೆ ರೀತಿಯಾಗಿ ಎಕ್ಸಿಟ್ ಮಾಡೋಕ್ಕೂ ಕೂಡ ಟೈಮ್ ಕೊಡ್ತು.
ಬರ್ತಾ ಹೋಯಿತು. ಸೊ ಏನೂ ಒಂದು ಆಗಲಿಲ್ಲ, ಬಟ್ ಅಲ್ಲಿಂದ ಕೆಳಗಡೆ ಬರುವಂಥ ಸಾಧ್ಯತೆಯೂ ಇತ್ತು. ಬಟ್ ಡೈಲಿ ಕ್ಯಾಂಡಲಿಂದ ನೋಡೋದಾದರೆ ಈಗ ಟಿಪಿಕಲ್ ಮತ್ತೆ ಒಂದು ಹ್ಯಾಮರ್ ಕ್ಯಾಂಡಲ್ ಮಾಡಿದೆ. ಅಂದರೆ ಅರ್ಥ ಏನು, ಈ 23,100 ಝೋನಲ್ಲಿ ಇನ್ನೂ ನಾನು ಸಪೋರ್ಟ್ ಇದೆ ಅಂತ ಮಾರ್ಕೆಟ್ ಹೇಳೋ ಥರ ಅನಿಸ್ತಾ ಇದೆ. ಆದರೆ ತುಂಬ ಏನು ಪಾಸಿಟಿವ್ ಮೂಮೆಂಟ್ ಅಲ್ಲ. ಯಾಕೆಂದರೆ ಇವತ್ತಿನ ಇದ್ರ ಮೇಲ್ಗಡೆ ಏನಾದ್ರು ಕ್ಲೋಸಿಂಗ್ ಆಗಿ 23,500 ತನಕ ಈ ಥರ ಏನಾದ್ರು ಹೋಗಿತ್ತು ಅಂದರೆ ಮಾರ್ಕೆಟ್ ವಾಪಸ್ ಇಲ್ಲಿಂದ ಒಂದು ಬಾಟಮ್ ಔಟ್ ಮಾಡಿದೆ, ಇನ್ನು ಮತ್ತೆ ಕೆಳಗಡೆ ಮಾಡೋ ಥರ ಇಲ್ಲ, ರಿಕವರಿ ಆಗ್ತಾ ಇದೆ ಅಂತ ಮಾತಾಡ್ಬೋದಾಯಿತು. ಬಟ್ ಇವತ್ತು ತಿರ್ಗಾ ಬಂದು ಈ ಬಾಟಮ್ ಲೆವೆಲ್ನ ಮತ್ತೆ ಟೆಸ್ಟ್ ಮಾಡೋಕ್ಕೆ ಬರ್ತಾ ಇದೆ ಅಂತಂದರೆ ಅಪ್ಪಿ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು, ಮತ್ತೊಂದೇನಾಯಿತು ಅಂದರೆ ಇಲ್ಲಿ ಸೆಲ್ಲರ್ಸ್ ಹೆವಿಯಾಗಿ ಆಕ್ಟಿವೇಟ್ ಆಗ್ತಾ ಹೋಗ್ತಾರೆ. ಯಾಕೆಂದರೆ ಟೆಸ್ಟ್ ಆಗ್ತಾ ಇದೆ, ಇನ್ನೂ ಕೂಡ ವೀಕ್ ಇದೆ ಅಂತ ಆಗ್ತಾ ಹೋಯಿತು. ಸೊ ಬಯರ್ಸ್ಗಳು ಆಕ್ಟಿವೇಟ್ ಮಾಡಿಲ್ಲ. ನೋಡಿ, ಒಂದು ದಿನ ರೆಡ್ಡಲ್ಲಿ ಕ್ಲೋಸಿಂಗ್ ಆಗ್ತಾ ಇದೆ ಹೊರತು ಕ್ಯಾಂಡಲ್ಗಳು ಗ್ರೀನಲ್ಲಿ ಕ್ಲೋಸಿಂಗ್ ಆಗ್ತಾ ಇಲ್ಲ. ಅರ್ಥ ಏನು, ರೆಡ್ಡಲ್ಲಿ ಕ್ಲೋಸಿಂಗ್ ಆಗ್ತಾ ಇದೆ ಅಂದರೆ ಓಪನಿಂಗ್ ಚೆನ್ನಾಗಿ ಆಗ್ತಾ ಇದೆ, ಅದರ ಓಪನಿಂಗನ್ನು ಸಸ್ಟೈನ್ ಮಾಡೋಕ್ಕಾಗ್ತಾ ಇಲ್ಲ, ಕ್ಲೋಸಿಂಗು ಕೆಳಗಡೆ ಬಂದು ಕ್ಲೋಸಿಂಗ್ ಆಗ್ತಾ ಇದೆ ಅನ್ನೋದನ್ನ ತೋರಿಸ್ತಾ ಇದೆ ಮಾರ್ಕೆಟು. ನೋಡೋಣ ಏನಾದರೂ ಮತ್ತೆ ಚೇಂಜಸ್ ಆಗುತ್ತೆ, ಏನು ಕತೆ ಅನ್ನೋದು, ಎಲ್ಲಿ ಓಪನ್ ಆಗುತ್ತೆ ಸೋಮವಾರ ಅನ್ನೋದು ನೋಡಿಕೊಂಡು ಟ್ರೇಡ್ ಮಾಡಿ. ಹೇಗೇನು ಹೇಳ್ತಾ ಇದ್ದೀನಿ, ಸೋಮವಾರ US ಮಾರ್ಕೆಟ್ ರಜೆ ಇರುತ್ತೆ, ಅಂದರೆ ಮಂಗಳವಾರ ನಾವು ಓಪನ್ ಆದಾಗ US ಮಾರ್ಕೆಟಿಂದು ಏನೂ ಇರೋದಿಲ್ಲ ಇಂಪ್ಯಾಕ್ಟ್. ಯಾಕೆ US ಮಾರ್ಕೆಟ್ ಅಂತ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ 20ನೇ ತಾರೀಕು ಏನು ಟ್ರಂಪ್ ಅವರು ಅವರು ಬರ್ತಾರೆ, ಅಧಿಕಾರಕ್ಕೆ ಬರ್ತಾರೆ. ಅವತ್ತು ಅವರು ಮಾರ್ಟಿನ್ ಲೂಥರ್ ಕಿಂಗ್ ಡೇ ಅಂತಲೇ ಏನೋ ರಜೆ ಇದೆ ಅವರಿಗೆ 20ನೇ ತಾರೀಕು. ಅದರದ್ದೆಲ್ಲ ಎಫೆಕ್ಟ್ ನಮಗೆ ಯಾವಾಗ ಸಿಗುತ್ತೆ, 21ನೇ ತಾರೀಕು ಯಾವುದು ಸೆನ್ಸೆಕ್ಸ್ ಎಕ್ಸ್ಪೈರಿ, ಅವತ್ತು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಸೋಮವಾರಕ್ಕಿಂತ ಮಂಗಳವಾರ ತುಂಬ ಒಂದು ಟ್ರೆಂಡಿಂಗ್ ಮೂವ್ ಬರುವಂಥ ಸಾಧ್ಯತೆ ಇದೆ ಮಾರ್ಕೆಟಲ್ಲಿ. ಅದು ನಾವು ಸೋಮವಾರ ಇಲ್ಲೇ ಬಂದು ಸೆಟ್ಲಾಗಿ ಉಳ್ಕೊಳ್ತು ಅಂದರೆ ಕೆಳಗಡೆ ಬೀಳೋ ಥರ ಆಗ್ಬೋದು, ಇಲ್ಲ ಇಲ್ಲಿಂದ ಒಂದು ಒಳ್ಳೆ ರಿಕವರಿ ಕೊಡೋ ಥರ ಮಾರ್ಕೆಟ್ ಕೂಡ ಆಗ್ಬೋದು. ಯಾವ ರೀತಿ ಆಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣಂತೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿನೂ ಕೂಡ ಒಂದು ಪಾಸಿಟಿವ್ ಆಗಿದೆ. ನಿಫ್ಟಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಸ್ಟ್ರೆಂತ್ನ ತೋರಿಸ್ತಾ ಇದೆ ಅಂತ ಮಾತಾಡಿದ್ದು ಕೂಡ ಇವತ್ತು ವಾಪಸ್ ನೋಡಿ ಆ ಝೋನ್ ಏನಂತ ಹಾಕೊಂಡಿದ್ವಿ 48,300, ಅದಕ್ಕೆ ಬಂದು ಟೆಸ್ಟ್ ಆಗೋ ಥರ ಕಾಣಿಸ್ತಾ ಇದೆ. ಹಾಗಾಗಿ ಈಗಲೂ ಕೂಡ ಮಾರ್ಕೆಟು ಕ್ಲಾರಿಟಿನ ಕೊಟ್ಟಿಲ್ಲ. ಸೊ ನೋಡೋಣ ಸೋಮವಾರ ಎಲ್ಲಿ ಓಪನ್ ಆಗಿ ಯಾವ ರೀತಿ ಕ್ಲೋಸಿಂಗ್ ಆಗುತ್ತೆ ಅನ್ನೋದ್ರ ಮೇಲೆ ನೋಡೋಣ. ಬಟ್ ಸೋಮವಾರ ಯಾರೂ ಪೊಸಿಷನ್ನ ಕ್ಯಾರಿ ಮಾಡೋಕ್ಕೆ ಹೋಗಬೇಡಿ, ಅದಕ್ಕೆ ಇವಾಗಲೇ ಹೇಳ್ತಾ ಇದ್ದೀನಿ. ಯಾಕೆಂತಂದರೆ ಮಂಗಳವಾರ ಒಂದು ಈವೆಂಟ್ ಡೇ, ಇಂಟರ್ನ್ಯಾಷನಲ್ ಈವೆಂಟ್ ಡೇ, ಏನು ಪಾಲಿಸಿ ತರ್ತಾರೆ, ಯಾವ ದೇಶಕ್ಕೆ ಏನು ಟ್ಯಾಕ್ಸ್ ಹಾಕ್ತಾರೆ, ಎಲ್ಲದೂ ಕೂಡ ಕಾಯ್ತಾ ಇರ್ತಾರೆ ಎಲ್ಲರೂ ಕೂಡ. ಅಂದರೆ ಒಂದೇ ದಿನ ಎಲ್ಲ ಇಂಪ್ಲಿಮೆಂಟ್ ಮಾಡಲ್ಲ, ಬಟ್ ಓಪನಿಂಗ್ ಬಂದಾಗ ನಾವು ಓಪನಿಂಗಲ್ಲಿ ಒನ್ ಡೇನಲ್ಲಿ ಏನಾದರೂ ಒಂದು ಅನೌನ್ಸ್ಮೆಂಟ್ ಮಾಡಬೇಕು ಅಂತ ಮಾಡ್ತಾರಲ್ಲ, ಅದ್ರ ಬಗ್ಗೆ ಕುತೂಹಲ ಇರ್ಬೋದು. ಅದೇ ರೀತಿಗೆ ಮಿಡ್ ಕ್ಯಾಪ್ ನಿಫ್ಟಿ ಸೇಮ್ 12,250 ಝೋನ್ ಹಿಂದೆ ರೆಸಿಸ್ಟೆನ್ಸ್ ಅಂತ ಮಾತಾಡಿದ್ದು ನೋಡಿ, ಅದಷ್ಟು ಸುಲಭವಾಗಿ ಬಿಟ್ಕೊಡೋಕ್ಕಾಗಲ್ಲ. ಆ ರೆಸಿಸ್ಟೆನ್ಸ್ ಝೋನಲ್ಲಿ ಬಂದು ನಿಂತ್ಕೊಂಡಿರೋ ಥರ ಕಾಣಿಸ್ತಾ ಇದೆ ಇವಾಗ. ಫಿನ್ ನಿಫ್ಟಿ ಇನ್ನೇನು ಬ್ಯಾಂಕ್ ನಿಫ್ಟಿ ಮಾತಾಡಿದ್ರೆ ಅದೇ ಥರ ಇರುತ್ತೆ, ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ. ಸೊ ಈ 23,800 ಬಿಟ್ಟು ಹೋಗೋಕ್ಕಾಗ್ತಾ ಇಲ್ಲ, ಅಲ್ಲಿ ರೆಸಿಸ್ಟೆನ್ಸ್ನ ತೊಗೊತಾ ಇದೆ. ಇಂಡಿಯಾ ವಿಕ್ಸು ಏನಾದರೂ ಕಮ್ಮಿ ಆಗಿದೆಯಾ ಅಂತ ನೋಡೋಣ ಅಂತಂದರೆ ಈಗಲೂ ಕೂಡ 15ರ ಮೇಲೆ ಇದೆ. ಅಂದರೆ ಹೇಳ್ತಾ ಇದೆ, ಭಯನ ಬಿಟ್ಟು ಬರ್ತಾ ಇಲ್ಲ ಇಂಡಿಯಾ ವಿಕ್ಸ್. ನೆನ್ನೆಗಿಂತ ಇವತ್ತು ಇನ್ನು ಮೇಲ್ಗಡೆ ಬಂದು ಕ್ಲೋಸಿಂಗ್ ಆಗಿದೆ. ಅದೇ ಹೇಳಿದ್ವಲ್ಲ, ನೆನ್ನೆ ಇವತ್ತು ಚೆನ್ನಾಗಿ ಮೂಮೆಂಟ್ ಆಗಿ ಹೋಗಿತ್ತು ಅಂದರೆ ಇಂಡಿಯಾ ವಿಕ್ಸ್ ಖಂಡಿತ 15ರಿಂದ ಕೆಳಗಡೆ ಕ್ಲೋಸಿಂಗ್ ಆಗಿರ್ತಿತ್ತು. ಆದರೆ ಇವತ್ತು ಏನಾಯಿತು, ಓಪನಿಂಗಿಂದನೂ ಮತ್ತೆ ನಮಗೆ ರಿಜೆಕ್ಷನ್ ಬರ್ತಾಯಿತ್ತು. ಒಂದು ನೆನ್ನೆಗಿಂತ ಒಂದು ಕೆಳಗಡೆ ಕ್ಲೋಸಿಂಗ್ನ ಮಾಡಿದೆ. ಹಾಗಾಗಿ ಈಗಲೂ ಕೂಡ ವಿಕ್ಸು ಇನ್ನೂ ಗೊತ್ತಿಲ್ಲ, ಸೋಮವಾರ ಮಂಗಳವಾರ ಎಲ್ಲ ಆದಮೇಲೆ ಒಂದು ಸ್ವಲ್ಪ ವಿಕ್ಸ್ ಸರಿ ಹೋಗ್ಬೋದು ಐ ಥಿಂಕ್. ಬಟ್ ಬಜೆಟ್ ತನಕನೂ ಕೂಡ ಸ್ವಲ್ಪ ವಾಲಟಿಲಿಟಿ ಅನ್ನೋದು ಇದ್ದೇ ಇರುತ್ತೆ. ಸೊ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ಯಾವುದು ನೀವು ಸುಂದರಂ ಫೈನಾನ್ಸ್ ಬಗ್ಗೆ ಕೇಳಿದ್ರಿ. ಸೊ ಸುಂದರಂ ಫೈನಾನ್ಸ್ ಅನ್ನೋದು ಇಲ್ಲಿ ಒಂದು NBFC ಕಂಪ್ನಿ ಆಗಿರ್ಬೋದು, ಇಲ್ಲಿ ಒಂದು ಒಳ್ಳೆ ರೀತಿಯಂಥ ರೆಸಿಸ್ಟೆನ್ಸ್ ಇದೆ ನೋಡಿ, ಆ ರೆಸಿಸ್ಟೆನ್ಸ್ ಲೆವೆಲ್ನ ಅಟೆಂಡ್ ಮಾಡ್ತಾ ಇದೆ. ಮೇಲ್ಗಡೆ ಕೆಳಗಡೆ ಹೋಗ್ತಾ ಇಲ್ಲ, ವಾಲ್ಯೂಮ್ಗಳು ಕೂಡ ಕಾಣಿಸ್ತಾ ಇದೆ. ಸೊ ತಿರ್ಗಾ ಇದು 4,000 ಲೆವೆಲ್ಗೆ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ. ಯಾಕಂದರೆ ಇದು ಒಂದು ರೇಂಜ್ ಮೋಡೆಲ್ಲ ಇದೆ, ಈಗ ಅಷ್ಟು ಸುಲಭಕ್ಕೆ ಬಿಟ್ಕೊಡೋ ಲೆವೆಲ್ ಅಲ್ಲ. ಇಲ್ಲೇನಾದರೂ ಒಳ್ಳೆ ಲೆವೆಲಲ್ಲಿ ಮೇಲ್ಗಡೆ ಬ್ರೇಕ್ಔಟ್ ಆಯಿತು ಅಂದರೆ ನೋಡ್ತಾ ಹೋಗೋದು. ಬಟ್ ಸದ್ಯಕ್ಕೆ ವೆಯ್ಟ್ ಮಾಡಿ ಅಂತಲೇ ಹೇಳ್ತೀನಿ. ತಿರ್ಗಾ 4,000 ಲೆವೆಲ್ಗೆ ಬಂದು ಟೆಸ್ಟ್ ಆಗ್ತಾ ಹೋಗ್ಬೋದು ಸುಂದರಂ ಫೈನಾನ್ಸ್. ಅದೇ ರೀತಿಯಾಗಿ IGIL ಬಗ್ಗೆ ಹೇಳಿ ಅಂತ ಕೇಳಿದ್ರಿ. IGIL ಸ್ಟಾಕು ನಾನು IPO ತೊಗೊಂಡಿದ್ದೀನಿ, ಏನು ಮಾಡೋದು ಅಂತ ಕೇಳಿದಿರಾ. ಈ ಇಂಟರ್ನ್ಯಾಷನಲ್ ಜಮ್ ಇವರು ಈ ಜ್ಯುವೆಲ್ರಿ ಬೇರೆದಕ್ಕೆಲ್ಲ ಒಂದು ಲೇಬಲ್ ಬರುತ್ತಲ್ಲ, ಸರ್ಟಿಫಿಕೇಷನ್ ಕೊಡುವಂಥದ್ದು, ಒಳ್ಳೆ ಪ್ಯೂರ್ ಜಮ್ಮ ಇಲ್ವಾ ಅಂತ ಹೇಳೋದು, ಆ ಸರ್ಟಿಫಿಕೇಷನು ಅಕ್ರಿಡೇಷನ್ಸು ಅದೆಲ್ಲ ಕೊಡುವಂಥ ಕಂಪ್ನಿ. ಬಟ್ ಇವಾಗ ನೋಡ್ತಾ ಬರೋದಾದರೆ ಏನು ಅಂತ ಒಂದು ಫಂಡಮೆಂಟಲಿ ಹೇಳೋಕ್ಕೆ ಏನು ಇಲ್ಲ ಸ್ಟಾಕ್. ಯಾಕೆಂದರೆ ಲಿಸ್ಟ್ ಆಗಿರೋದೇ 1-2 ಕ್ವಾರ್ಟರ್ ರಿಸಲ್ಟ್ಸ್ ಕೂಡ ಜಾಸ್ತಿ ಇಲ್ಲ. ಸೊ ವಾಪಸ್ಸು ಈ ಸ್ಟಾಕಿಗೆ ಸಪೋರ್ಟ್ ಅಂದರೆ ಇದು 500 ಲೆವೆಲ್ ಆಗ್ತಾ ಹೋಗುತ್ತೆ. ಸೊ IPOನಲ್ಲಿ ನಿಮಗೆ ಬೆಸ್ಟು ಒಂದು ಅಲೋಕೇಟ್ ಆಗಿ ಒಂದು 15-20% ಒಳ್ಳೆ ಗ್ರೋತ್ ಕೊಟ್ಟಿದೆ ಅಂದರೆ ಬೆಸ್ಟ್ ಎಕ್ಸಿಟ್ ಮಾಡಿಬಿಡಿ. ಇಲ್ಲ ಅವ್ರದ್ದು ಬ್ಯಾಲೆನ್ಸ್ ಶೀಟ್ ನೋಡಿದ್ದೀನಿ, ಇಯರ್ ಆನ್ ಇಯರ್ ನೋಡ್ಕೊಂಬಂದಿನಿ ಅಂದರೆ ನೀವು ಹೋಲ್ಡ್ ಮಾಡ್ಬೋದು. ಅದು ಡೇಟಾ ಫಾರ್ಮ್ ಆಗಿ ಮತ್ತೊಂದೆಲ್ಲ ಆಗೋಕ್ಕೆ ಟೈಮ್ ಆಗುತ್ತೆ. ಸದ್ಯಕ್ಕೆ ಫ್ರೆಶ್ ಅಕ್ಯುಮುಲೇಷನ್ ನಾಟ್ ರೆಕಮೆಂಡೆಡ್. ನೀವು IPOನಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ, ಏನು ಮಾಡೋದು, ಮೇಲ್ಗಡೆ ಹೋಗಿ ತವ ಕೊಡಲಿಲ್ಲ ಇವಾಗ ಅಂತಂದರೆ 500 ತನಕ ವೆಯ್ಟ್ ಮಾಡಿ. 500ಕ್ಕಿಂತ ಬಿಟ್ಟು ಕೆಳಗಡೆ ಬಂತು ಅಂದರೆ ನೋ ಲಾಸ್ ನೋ ಗೇನಲ್ಲಿ ಎಕ್ಸಿಟ್ ಮಾಡಬೇಕಾಗುತ್ತೆ. ಇಲ್ಲ 500ರಿಂದ ಸಪೋರ್ಟ್ ತೊಗೊಂಡು ಮತ್ತೆ ಮೇಲ್ಗಡೆ ಹೋಯಿತು ಅಂತಂದರೆ ನೀವು ಹೋಲ್ಡ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ NTPC ಬಗ್ಗೆ ಹೇಳಿ ಅಂತ ಕೇಳಿದ್ರಿ. ಪವರ್ ಸೆಕ್ಟರಲ್ಲಿ ಪವರ್ ಟ್ರಾನ್ಸ್ಮಿಷನ್ನು ಫೇವ್ರೇಟ್, ಪವರ್ ಪ್ರೊಡಕ್ಷನಲ್ಲಿ ಫೇವ್ರೇಟ್ ಕಂಪನಿ ಅಂತಲೇ ಹೇಳ್ಬೋದು NTPC. ಡಿಸ್ಕ್ಲೇಮರ್, NTPCನಲ್ಲಿ ಇಲ್ಲ, NTPCನಲ್ಲಿ ಇವಾಗ ಇನ್ವೆಸ್ಟರ್ ಆಗಿದ್ದೆ. ನಿಮಗೆ ಇಲ್ಲಿ ಮಾತಾಡ್ತಾ ಬರೋದಾದರೆ 314ರಿಂದ 360 ಈ ಲೆವೆಲಲ್ಲಿ ಒಂದು ಒಳ್ಳೆ ರೀತಿಯಾದಂಥ ಒಂದು ಬಸ್ ಸ್ಟ್ಯಾಂಡ್ ಝೋನ್ ಇಲ್ಲಿ ಅಕ್ಯುಮುಲೇಟ್ ಮಾಡ್ಕೋಬೋದು ಅಂತ ಅಂದ್ಕೊಂಡಿದ್ದೀನಿ. ಆ ಝೋನಲ್ಲಿ
ಇವಾಗ ವಾಪಸ್ 100 ಮೂವಿಂಗ್ ಅವರೇಜಲ್ಲಿ ಒಂದು ಒಳ್ಳೆ ರೀತಿಯಾದಂಥ ಸಪೋರ್ಟ್ ಬಿಲ್ಡಪ್ ಆಗೋ ಥರ ಕಾಣಿಸ್ತಾ ಇದೆ. ಇಲ್ಲಿಂದ ಒಂದು ಶಾರ್ಟ್ ಕವರಿಂಗ್ ಬಂತು ಅಂದರೆ ಅದು ತಿರ್ಗಾ 357 ಲೆವೆಲ್ ತನಕ ಬರ್ತಾ ಹೋಗ್ಬೋದು. ಸೊ ಲಾಂಗ್ ರನ್ನಲ್ಲಿ ಆಲ್ರೆಡಿ ಹೋಲ್ಡ್ ಮಾಡಿದ್ರೆ ಅಂದರೆ ಒಳ್ಳೆ ಲೆವೆಲು, ಈಗ ಬಂದರೆ 300 ಈ ಲೆವೆಲೆಲ್ಲ ಆ್ಯಡ್ ಮಾಡ್ಕೊಳಕ್ಕೂ ಕೂಡ ಕನ್ಸಿಡರ್ ಮಾಡ್ಬೋದಾದಂಥ ಲೆವೆಲು. ಡಿಸ್ಕ್ಲೇಮರ್, ನಾನೊಬ್ಬ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಯಾವುದೇ ಸ್ಟಾಕಲ್ಲಿ ಟ್ರೇಡ್ ಮಾಡೋಕ್ಕಿಂತ ಮುಂಚೆ, ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ನೀವು ಮಾಡ್ತಾ ಹೋಗಬೇಕು. CDSL ಬಗ್ಗೆ ಹೇಳಿ ಅಂತ ಕೇಳಿದ್ರಿ. CDSL ನೋಡಿ ಇತ್ತೀಚೆಗಷ್ಟೇ ಒಳ್ಳೆ ಒಂದು ಬಸ್ ಸ್ಟ್ಯಾಂಡ್ನ ಮಾಡಿ ಬ್ರೇಕ್ಔಟ್ ಕೊಟ್ಟಂಥ ಸ್ಟಾಕು ವಾಪಸ್ ಕೆಳಗಡೆ ಬಂದರೂ ಕೂಡ ಆ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಈಗ ವೀಕ್ಲಿ ಕ್ಯಾಂಡಲಲ್ಲಿ ತೋರಿಸ್ತಾ ಇದ್ದೀನಿ, ಇಲ್ಲಿ ಒಂದು ಡೋಜಿ ಕ್ಯಾಂಡಲಲ್ಲಿ ಎಂಡ್ ಆಗಿದೆ. ಅಂದರೆ ಈಗಲೂ ಕೂಡ ಕ್ಲಾರಿಟಿ ಇಲ್ಲ ಸ್ಟಾಕಿಗೆ ಮೇಲೆ ಹೋಗುತ್ತಾ ಕೆಳಗಡೆ ಹೋಗುತ್ತಾ ಅಂತ. ನಾವು ತಗೊಳ್ಳುವಂಥ ಶೇರ್ಗಳು ಎಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ, ಬ್ಯಾಂಕಲ್ಲಿ ನೀವು ತಗೊಂಡ್ರೆ, ನೀವು ಏನಾದ್ರು ಇಟ್ಟರೆ ನೀವು ಲಾಕರ್ ಅಂತ ಇರುತ್ತೆ, ಸೇವಿಂಗ್ಸ್ ಬ್ಯಾಂಕ್ ಅಂತ ಇರುತ್ತೆ. ಶೇರ್ಗಳಿಗೆ ಏನು ಅಂತಂದರೆ ಡೆಪಾಸಿಟರೀಸ್ ಅಂತ ಕರಿತೀವಿ. ಅದು CDSL NSDL ಎರಡೇ ಇರುವಂಥದ್ದು. ಸೊ CDSL ಇದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಇದೆ. NSDL ಇನ್ನೂ ಲಿಸ್ಟ್ ಆಗಬೇಕು. CDSL NSDL ಎರಡು ಬಗ್ಗೆ ಹೊಸ ದಿಗಂತದ ಕಡೆಗೆ ಅಂತ ಒಂದು ವಿಡಿಯೋ ಮಾಡಿದ್ದೆ. ಈ ವಿಡಿಯೋದ ಎಂಟಿ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ಬೋದು ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಅಂತಂದರೆ. ಸೊ 1500 ಅನ್ನೋದು ಖಂಡಿತವಾಗ್ಲೂ ಸಪೋರ್ಟ್ ಸ್ಟಾಕಿಗೆ. ಇಲ್ಲಿಂದ ಒಂದು ಶಾರ್ಟ್ ಕವರಿಂಗ್ ಬರ್ತಾ ಹೋಗ್ಬೋದು. 1500ನ ಬ್ರೇಕ್ ಆಗಿ ಕೆಳಗಡೆ ಬಂದರೆ ನೆಕ್ಸ್ಟ್ ಸಪೋರ್ಟ್ CDSL ಅಲ್ಲಿ 1200 ಲೆವೆಲಲ್ಲಿದೆ. 1400 ಕೂಡ ಒಂದು ಸಪೋರ್ಟ್, ಯಾಕಂದರೆ ಬಸ್ ಸ್ಟ್ಯಾಂಡಿಂದ ಬೇಸ್ ಆಗ್ತಾ ಹೋಗುತ್ತದೆ. 1400 ಅದಕ್ಕಿಂತ ಕೆಳಗಡೆ 1200 ಲೆವೆಲ್ಗಳು ನೆಕ್ಸ್ಟ್ ಸಪೋರ್ಟ್ ಲೆವೆಲ್ಗಳಾಗ್ತಾ ಹೋಗುತ್ತೆ CDSL ಅಲ್ಲಿ. ಅದೇ ರೀತಿಯಾಗಿ ಏಂಜಲ್ ಒನ್ ಬಗ್ಗೆ ಹೇಳಿ. ಏಂಜಲ್ ಒನ್ ಬೀಳ್ತಾ ಇದೆ ಅಂತ ನೋಡಿ. ಏಂಜಲ್ ಒನ್ ಈಗಲೂ ಕೂಡ ಒಳ್ಳೆ ಸ್ಟಾಕು. ಲಾಂಗ್ ಟರ್ಮಿಗೆ ಯಾರಾದರೂ ಬೈ ಮಾಡಿದ್ದಾರೆ ಅಂತಂದರೆ ದಯವಿಟ್ಟು ಹೋಲ್ಡ್ ಮಾಡಿ. ಖಂಡಿತ F&O ಇದೆಲ್ಲ ಆಗಿರೋದ್ರಿಂದ ರೆವೆನ್ಯೂ ಕಮ್ಮಿ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು. ಬಟ್ ಅವ್ರು ಮಾಡ್ಕೊಂಡು ಬಂದಿದ್ದಂಥ ಬಿಸ್ನೆಸ್ಸಿಗೆ ಈಗಂತೂ ಚೆನ್ನಾಗಿ ಕೂತಿದೆ. ಇನ್ನು ಮುಂದೆ ಯಾವ ರೀತಿ ರೆವೆನ್ಯೂ ಬರುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗಬೇಕು. ಐ ಥಿಂಕ್ ನೆನ್ನೆ ಬಂದಿತ್ತು ನೋಡಿ. ಏನು ಅಂದರೆ ನೆನ್ನೆದು ಅಂದರೆ ಇದು ಅಕ್ಟೋಬರಿಂದನೇ ಏನೋ ಕನ್ಸಿಡರ್ ಆಗಿರುತ್ತೆ. ನೀವು ನೋಡ್ತಾ ಬರೋದಾದರೆ ಸರ್ಪ್ರೈಸ್ 1%, ಅಂದರೆ ಏನು ಎಸ್ಟಿಮೇಷನ್ ಇತ್ತೋ ಮಾರ್ಕೆಟಿಂದು ಅದಕ್ಕಿಂತ ಸ್ವಲ್ಪ 1% ಕಮ್ಮಿ ಬಂದಿದೆ. ಆದರೆ ಇದು ಯಾವುದು ಅರ್ನಿಂಗ್ಸು ಅವ್ರು ಬಂದಿರೋಂಥ ಪ್ರಾಫಿಟ್ಟು ಚೆನ್ನಾಗೇ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ಅವರು ಆ ಡೆಲಿವರಿಗೂ ಕೂಡ ಅವರು ಇವಾಗ ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ರು. ಮೊದಲು ಡೆಲಿವರಿ ಎಲ್ಲ ಫ್ರೀ ಇತ್ತು, ಈಗ ಏಂಜಲ್ ಒನ್ನಲ್ಲಿ ಡೆಲಿವರಿಗೆ ಚಾರ್ಜಸ್ ಮಾಡ್ತೀರಲ್ವಾ. ಸೊ ಅದೆಲ್ಲ ಕಾಣಿತಿದ್ದಂಗೆ ರೆವೆನ್ಯೂ ಆಚೆ ಈಚೆ ಆಗಿದ್ರು ಕೂಡ ಅರ್ನಿಂಗ್ಸಲ್ಲಿ ಅವರು ಸರಿದೂಗಿಸ್ಕೊಂಡು ಹೋಗೋಕ್ಕೆ ಸಾಧ್ಯತೆ ಆಗಿದೆ. ಅಂದರೆ ಲಾಭ ಮಾಡೋಕ್ಕೆ ಹೋಗಿದೆ. ರೆವೆನ್ಯೂ ಕಮ್ಮಿ ಆದರೂ ಲಾಭ ಮಾಡಬೇಕು ಅಂತಂದರೆ ನೀವು ಪ್ರೈಸ್ನ ಜಾಸ್ತಿ ತೊಗೊತಾ ಇರಬೇಕು ಕಸ್ಟಮರ್ಸ್ ಹತ್ರ, ಅದು ಕಾಣಿಸ್ತಾ ಇದೆ. ಸೊ ಇಲ್ಲಿ ಒಂದು ಡೋಜಿ ಕ್ಯಾಂಡಲ್ ಮಾಡಿದೆ, ಒಂದು 100 ಮೂವಿಂಗ್ ಅವರೇಜ್ ಹತ್ರ 2200 2250 ಒಳ್ಳೆ ಸಪೋರ್ಟ್ ಲೆವೆಲು. ಇದನ್ನ ಬಿಟ್ಟು ಬಂತು ಅಂದರೆ 2000 ಲೆವೆಲಿಗೆ ಬರ್ಬೋದು. ಆಗ ಸ್ಟಾಕು ಲೋಯರ್ ಹೈ ಲೋಯರ್ ಲೋ ಮಾಡೋಕ್ಕೆ ಹೋಗ್ತಾ ಇದೆಯಾ, ಅಥವಾ ಇಲ್ಲಿ ವಾಪಸ್ ಇಲ್ಲಿಂದ ರಿಕವರ್ ಕೊಟ್ಟು ಮತ್ತೆ ಮೇಲ್ಗಡೆ ಹೋಗ್ತಾ ಇದೆಯಾ ಅಂತ ಡಿಸೈಡ್ ಆಗ್ತಾ ಹೋಗುತ್ತೆ. ಸೊ ಆಲ್ರೆಡಿ ಇನ್ವೆಸ್ಟ್ ಮಾಡೋರು ದಯವಿಟ್ಟು ಹೋಲ್ಡ್ ಮಾಡಿ. ಒಳ್ಳೊಳ್ಳೆ ವಾಲ್ಯೂಮಲ್ಲಿ ಆಗಿತ್ತು, ವಾಲ್ಯೂಮಿಂದ ಮೇಲ್ಗಡೆ ಗ್ರೋತ್ ಕೂಡ ಆಗಿತ್ತು. ಆಫ್ಟರ್ ಲಾಂಗ್ ಟೈಮ್ ಚಾನಲ್ ಬ್ರೇಕ್ಔಟ್ ಕೂಡ ಆಗಿತ್ತು. ಈಗ ವಾಪಸ್ ಟೆಸ್ಟ್ ಮಾಡೋಕ್ಕೆ ಬರ್ತಾ ಇದೆ ಆ ಝೋನ್ನ. ಸೊ ಇಲ್ಲಿಂದ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋದ್ಮೇಲೆ ನೋಡ್ತಾ ಹೋಗೋಣಂತೆ. ವಾಪಸ್ ಕೆಳಗಡೆ ಬಂದರೂ ಕೂಡ ನೀವು ಆವರೇಜ್ ಮಾಡ್ಕೊಳ್ಳೋದ್ರ ಬಗ್ಗೆ ಕನ್ಸಿಡರ್ ಮಾಡ್ಬೋದು. ಯಾಕಂದರೆ 2000 ಅನ್ನೋದು ಹಿಸ್ಟಾರಿಕಲಿ ಒಂದು ಸಪೋರ್ಟ್ ಲೆವೆಲ್. ಸೊ 2000 ಅನ್ನೋದು ಸಪೋರ್ಟ್ ಲೆವೆಲ್ ಆಗುತ್ತೆ. ನೆಕ್ಸ್ಟ್ ಸಪೋರ್ಟ್ ಅಂದರೆ ಅದೇನೆ 2200 2250 ಸಪೋರ್ಟ್, ಅದಕ್ಕಿಂತ ಕೆಳಗಡೆ ಬಿಟ್ಟರೆ 2000 ಸಪೋರ್ಟ್ ಲೆವೆಲ್ ಆಗಿದೆ. ಏಂಜಲ್ ಒನ್ನಲ್ಲಿ ಒಂದು ಶಾರ್ಟ್ ಕವರಿಂಗ್ ಬರ್ತಾ ಹೋಗ್ಬೋದು ನೆಕ್ಸ್ಟ್ ವೀಕಲ್ಲಿ ನೋಡೋಣ. ಅದೇ ರೀತಿಗೆ ವರುಣ್ ಬೆವರೇಜಸ್ ಯಾವುದಿದು, ಪೆಪ್ಸಿಕೋ ಬ್ರ್ಯಾಂಡ್ಸ್ ಯಾವ್ದಿದೆಯೋ, ಪೆಪ್ಸಿ ಆಗಿರ್ಬೋದು, ಟ್ರಾಪಿಕಾನಾ, ಸ್ಲೈಸು, ಸುಮಾರು ಬ್ರ್ಯಾಂಡ್ಗಳಿದಾವಲ್ವ, ಅದೆಲ್ಲ ಇವ್ರದೇನೆ. ಅಂದರೆ ಇಂಡಿಯಾದಲ್ಲಿ ಇವ್ರದೇ ಡಿಸ್ಟ್ರಿಬ್ಯೂಷನು. ಬಟ್ ಸದ್ಯಕ್ಕೆ ನೋಡೋದಾದರೆ ಸ್ವಲ್ಪ ಹೈ ವ್ಯಾಲ್ಯೂಷನ್ ಅಂತ ಅನಿಸ್ತಾ ಇದೆ. ಆಲ್ ಟೈಮ್ ಹೈಗಳಲ್ಲಿ ಸ್ಟ್ರಗಲ್ ಆಗ್ತಾ ಇದೆ ಸ್ಟಾಕು. ದೊಡ್ಡದಾಗಿ ಒಂದು ಅಕ್ಯುಮುಲೇಷನ್ ಆಗ್ತಾ ಇದೆ. 520 ಲೆವೆಲ್ನ ಈ ಸಲ ಬ್ರೇಕ್ ಆಗಿ ಕೆಳಗಡೆ ಬೀಳುವಂಥ ಸಾಧ್ಯತೆ ಇದೆ. 520 ಅನ್ನೋದು ಹಿಂದೆ ಹಿಸ್ಟಾರಿಕಲ್ ಒಳ್ಳೆ ಸಪೋರ್ಟು. 520 ಬಿಟ್ಟು ಬಂದರೆ ನೋಡಿ 520ರಿಂದ 500 ಈ ಲೆವೆಲ್ ಇದೆಯಲ್ಲ, ಈ ಲೆವೆಲ್ ಬಂದಾಗ ನೀವು ಸ್ಟಾಕ್ನ ಕನ್ಸಿಡರ್ ಮಾಡ್ತಾ ಹೋಗ್ಬೋದು. ಸದ್ಯಕ್ಕೆ ಸ್ವಲ್ಪ ಹೈ ವ್ಯಾಲ್ಯೂಷನ್ ಅಂತ ಅನಿಸ್ತು ವರುಣ್ ಬೆವರೇಜಸ್. ನೋಡ್ತಾ ಹೋಗೋಣ. ಹಿಸ್ಟಾರಿಕಲಿ ಟ್ರ್ಯಾಕ್ ರೆಕಾರ್ಡ್ ಚೆನ್ನಾಗಿರ್ಬೋದು, ಎಲ್ಲ ಇರ್ಬೋದು. ಬಟ್ ಒಂದು ಒಳ್ಳೆ ರ್ಯಾಲಿ ಆಗಿ ಒಂದು ಬಸ್ ಸ್ಟ್ಯಾಂಡ್ ಆಗ್ತಾ ಇದೆ. ಸೊ ಒಂದು ಕರೆಕ್ಷನ್ ಪೆಂಡಿಂಗ್ ಇದೆ. ಅಟ್ಲೀಸ್ಟ್ 500 ಲೆವೆಲ್ಸ್ ತನಕ ವೆಯ್ಟ್ ಮಾಡ್ಬೋದು ವರುಣ್ ಬೆವರೇಜಸ್ ಅಲ್ಲಿ. ಅದೇ ರೀತಿಯಾಗಿ ಯಾವುದಿದು ಯೂನಿಮೆಕ್ ಅನ್ನೋ ಒಂದು ಕಂಪ್ನಿ ಬಗ್ಗೆ ಕೇಳಿದ್ರಿ. ಇದು ಕೂಡ IPOದು. ಇದು ಈ ಪ್ರಿಸಿಷನ್ ಇಂಜಿನಿಯರಿಂಗ್, ಏರೋಪ್ಲೇನು, ಏರ್ ಸ್ಪೇಸ್ ಇದ್ರದ್ದೆಲ್ಲ ಏರೋಸ್ಪೇಸ್ ಅಲ್ಲಿ ಬರುವಂಥ ಸೆಕ್ಟರ್. ಬಟ್ ಇದಕ್ಕೆ ಈ ಸೆಕ್ಟ್ರಲ್ಲಿ ಮಾರ್ಕೆಟ್ ಲೀಡರ್ ಅಂದರೆ ಆಲ್ರೆಡಿ HAL ಇದ್ದಾರೆ. ಮತ್ತು ಸ್ವಲ್ಪ ಹೈ ವ್ಯಾಲ್ಯೂಷನ್ ನಡೀತಾ ಇದೆ ಸರ್. ಹಾಗಾಗಿ ಇಲ್ಲಿ ಏನಾದ್ರು ಒಂದು ಶಾರ್ಟ್ ಕವರಿಂಗ್ ಬಂತು, ತಿರ್ಗಾ 1300 1350 ಅನ್ನೋದು ಇವಾಗ ರೆಸಿಸ್ಟೆನ್ಸ್ ಆಕ್ಟ್ ಆಗ್ತಾ ಹೋಗುತ್ತೆ. ಸೊ ಅಲ್ಲಿ ಬಂತು ಅಂದರೆ ನೀವು ಎಕ್ಸಿಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. IPO ಪ್ರೈಸ್ಗಿಂತ ಕಮ್ಮಿ ಬರ್ತಾ ಇದೆ, ಹೌದು. ಆದರೆ ಇದಕ್ಕಿಂತ ಬೆಟರ್ ಪ್ಲೇಯರ್ಸ್ ಇದ್ದಾರೆ. ಸೊ ವ್ಯಾಲ್ಯೂಯೇಷನ್ ವೈಸ್ ಅದು ಬೆಟರ್ ಪ್ಲೇಯರ್ ಅಂತ ಅನಿಸ್ತು. ಹಾಗಾಗಿ ನಾನು IPO ಇಂದ ಆದಮೇಲೆ ಅದು ಎಷ್ಟಕ್ಕೆ ಲಿಸ್ಟಿಂಗ್ ಪ್ರೈಸ್ ಎಷ್ಟು, ಅಂದರೆ ಬಿಡ್ಡಿಂಗ್ ಪ್ರೈಸ್ ಎಷ್ಟಿತ್ತು, ಎಷ್ಟಕ್ಕೆ ಲಿಸ್ಟ್ ಆಗಿತ್ತು ಅಂತ ನನಗೆ ಗೊತ್ತಿಲ್ಲ. ಪಾಸಿಟಿವಲ್ಲೇ ಲಿಸ್ಟಿಂಗ್ ಆಗಿರ್ಬೋದು. ಆಲ್ರೆಡಿ ನೀವು ಇನ್ನೂ ಪಾಸಿಟಿವಲ್ಲೇ ಇದ್ದೀರಾ ನೀವು ಹೂಡಿಕೆ ಮಾಡೋದಕ್ಕಿಂತ ಅಂತಂದರೆ ನೀವು ಎಕ್ಸಿಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. 1350 ಶಾರ್ಟ್ ಟರ್ಮಲ್ಲಿ ಒಂದು ರೆಸಿಸ್ಟೆನ್ಸ್ ಆಗ್ಬೋದು ಆನ್ ಟೆಕ್ನಿಕಲ್ ಬೇಸಿಸ್. ಫಂಡಮೆಂಟಲಿ ಹೇಳೋಕ್ಕೆ ಜಾಸ್ತಿ ಇಲ್ಲ, ಯಾಕಂದರೆ ಹೊಸದಾಗಿ ಲಿಸ್ಟ್ ಆಗಿರುವಂಥ ಕಂಪನಿ. ಬಟ್ ಈ ಸೆಕ್ಟ್ರಲ್ಲಿ HAL ಮಾರ್ಕೆಟ್ ಲೀಡರ್ ಆಗಿರ್ತಾರೆ. ಹ್ಯಾವೆಲ್ಸ್ ನಿಮ್ಗೆ ಗೊತ್ತು, ಹ್ಯಾವೆಲ್ಸ್ ಎಲೆಕ್ಟ್ರಿಕ್ ಪ್ರಾಡಕ್ಟ್ಸ್ ಎಲ್ಲ ಬರ್ತಾ ಹೋಗುತ್ತೆ. ಹ್ಯಾವೆಲ್ಸ್ ಯಾವ ಥರ ಅಂತ ನೋಡೋದಾದರೆ, ಹ್ಯಾವೆಲ್ಸು ಒಳ್ಳೆ ರೀತಿಯಂಥ ಟ್ರ್ಯಾಕ್ ರೆಕಾರ್ಡ್ ಇದೆ, ಎಲ್ಲ ಸರಿ. ಆದರೆ ಸ್ವಲ್ಪ ಸ್ಟಾಕು ವ್ಯಾಲ್ಯೂಷನಲ್ಲಿ ಜಾಸ್ತಿ ಇದೆ, ಕರೆಕ್ಷನ್ ಆಗುವಂಥ ಸಾಧ್ಯತೆ ಇದೆ. 1400 ಈ ಲೆವೆಲ್ಗೆ ಬಂದು ಟೆಸ್ಟ್ ಆಗ್ತಾ ಹೋಗ್ಬೋದು. ಯಾವುದು ಹ್ಯಾವೆಲ್ಸ್, ಅದು 200 ಮೂವಿಂಗ್ ಅವರೇಜ್ ಆಗಿರುತ್ತೆ, ಯಾವುದು ವೀಕ್ಲಿ ಕ್ಯಾಂಡಲ್ ಬೇಸಿಸಲ್ಲಿ. ಸೊ 1400 ಲೆವೆಲ್ ತನಕ ನೀವು ವೆಯ್ಟ್ ಮಾಡ್ತಾ ಹೋಗ್ಬೋದು. ಇಲ್ಲಿ ಒಂದು ಡೋಜಿ ಮಾಡಿದೆ ಈಗ ಖಂಡಿತ. ಆದರೆ ನೆಕ್ಸ್ಟ್ ವೀಕಲ್ಲಿ ಏನಾದ್ರು ಕಂಟಿನ್ಯೂಷನ್ ಆಯಿತು ಅಂತಂದರೆ 1400 ಲೆವೆಲು ಸಿಗುವಂಥ ಸಾಧ್ಯತೆ ಇದೆ. ಅದು ವ್ಯಾಲ್ಯೂ ಬೈಯಿಂಗ್ ಆಗಿರುತ್ತೆ. ಅದೇ ರೀತಿಯಾಗಿ ಕಮಿನ್ಸ್ ಬಗ್ಗೆ ಹೇಳಿ ಅಂತ ಕೇಳಿದ್ರಿ.
ಸೊ ಕಮಿನ್ಸ್ ಆಸ್ಟ್ರೇಲಿಯನ್ ಕ್ಯಾಪ್ಟನ್ ಅಲ್ಲ. ಸೊ ಕಮಿನ್ಸಲ್ಲಿ ನೀವು ನೋಡ್ತಾ ಬರೋದಾದರೆ 2600 ಇವರು ಈ ಡೀಸೆಲ್ ಇಂಜಿನ್ನು ಮತ್ತು ಸ್ಪೆಸಿಫಿಕಲಿ ಡೀಸೆಲ್ ಅಥವಾ ಬೇರೆ ಇಂಜಿನ್ಗಳದ್ದು ಡಿಸೈನು ಅದರದ್ದು ಮೇಂಟೆನೆನ್ಸು ಇದೆಲ್ಲ ಮಾಡಿಕೊಡುವಂಥ ಕಂಪನಿ, ಒಂದು US ಬೇಸ್ಡ್ ಕಂಪನಿ. ಸೊ ಇದರಲ್ಲಿ ನೀವು ನೋಡ್ತಾ ಬರೋದಾದರೆ ಒಂದು ಒಳ್ಳೆ ಕಾಸ್ಟ್ಲಿ ವ್ಯಾಲ್ಯೂಷನಲ್ಲೇ ಇದೆ ಇವಾಗ ಹೇಳಬೇಕು ಅಂತಂದರೆ. ಮಿನಿಮಮ್ ಇದಕ್ಕೆ 2600 ತನಕ ನೀವು ವೆಯ್ಟ್ ಮಾಡ್ತಾ ಹೋಗಬೇಕು. ಸೊ 2600 ಒಂದು ಸಪೋರ್ಟ್ ಇದೆ. ಆ್ಯಕ್ಚುಲಿ 2600 ಲೆವೆಲ್ಗೆ ಬಂದು ಟೆಸ್ಟ್ ಆಗ್ತಾ ಹೋಯ್ತು ಅಂದರೆ ಆವಾಗ ಕನ್ಸಿಡರ್ ಮಾಡ್ತಾ ಹೋಗೋಣಂತೆ. ಬಟ್ ಸದ್ಯಕ್ಕೆ ನಾಟ್ ರೆಕಮೆಂಡೆಡ್, ಯಾಕಂದರೆ ಒಳ್ಳೆ ರ್ಯಾಲಿ ಆಗಿದೆ. ಈಗ ಒಂದು ಕರೆಕ್ಷನ್ ಆಗ್ತಾ ಇದೆ. ಇದು ಬಂದರೆ 2600 ನೆಕ್ಸ್ಟ್ ಸಪೋರ್ಟ್ ಇರುವಂಥದ್ದು. ಅಲ್ಲಿ ಏನು ಮಾಡುತ್ತೆ ಅನ್ನೋದನ್ನು ನೋಡೋಣ. ಅಲ್ಲೇನಾದ್ರು ಚೇಂಜ್ ಆಯಿತು ಅಂತಂದರೆ ಆವಾಗ ನೀವು ಕನ್ಸಿಡರ್ ಮಾಡ್ಕೊಳ್ಬೋದು. ಇವಾಗ ಸದ್ಯಕ್ಕೆ ನಾಟ್ ರೆಕಮೆಂಡೆಡ್. ಅದೇ ರೀತಿಯಾಗಿ ಗೋಲ್ಡು ಬ್ರೇಕ್ಔಟ್ ಆಗಿ ಅಲ್ಲಿ ಆಲ್ ಟೈಮ್ ಹೈಗಳಲ್ಲಿ ವೆಯ್ಟ್ ಮಾಡ್ತಾ ಇದೆ. ನೋಡೋಣ ಏನು ಮಾಡುತ್ತೆ ಗೋಲ್ಡು ಅಂತ. ಅದೇ ರೀತಿಯಾಗಿ ಕ್ರೂಡು ತುಂಬ ಒಂದು ಒಳ್ಳೆ ರ್ಯಾಲಿ ಆಗಿತ್ತು, ಅಲ್ಲಿ ಮತ್ತೆ ಪಾಸ್ ಆಗ್ತಾ ಇದೆ. ಒಂದು ಪ್ರಾಫಿಟ್ ಬುಕ್ಕಿಂಗ್ ಕೂಡ ಬರ್ಬೋದು ಇಲ್ಲಿಂದ, ಯಾಕೆಂತಂದರೆ ತುಂಬ ಒಳ್ಳೆ ರ್ಯಾಲಿ ಆಗಿದೆ. 6000ದಿಂದ 6900 7000 ತನಕ ಬಂದಿತ್ತು. ಒಂದು ನೆನ್ನೆನೂ ಹೇಳಿದ್ದೀನಿ 6600 ಲೆವೆಲ್ ತನಕ ಒಂದು ಕರೆಕ್ಷನ್ ಬರುವಂಥ ಸಾಧ್ಯತೆ ಇದೆ ಕ್ರೂಡಲ್ಲಿ, ಮತ್ತೆ ಮೇಲೆ ಹೋಗೋಕ್ಕಿಂತ ಮುಂಚೆ ಆ ಥರ ಬಂದರೆ ಒಳ್ಳೆಯದು. ಅದೇ ರೀತಿಯಾಗಿ ನ್ಯಾಚುರಲ್ ಗ್ಯಾಸು ಈ ಸಲನೂ 350 360 ಲೆವೆಲಲ್ಲಿ ಬಿಡ್ತಾ ಇಲ್ಲ. ನಾನು ಪೊಸಿಷನ್ಗಳನ್ನು ಮೊನ್ನೆ ಎಕ್ಸಿಟ್ ಮಾಡಿಬಿಟ್ಟೆ. ಸೊ 360 ಲೆವೆಲ್ಗಳಲ್ಲಿ ನೋಡಿ ಈಗಲೂ ಕೂಡ ಸ್ಟ್ರಗಲ್ ಕಾಣಿಸ್ತಾ ಇದೆ. ವಾಪಸ್ ಬಂದರೆ ಇದು 330 ಈ ಲೆವೆಲ್ ತನಕ ಬರ್ಬೋದು. ಬಟ್ 330ಕ್ಕಿಂತ ಮೇಲ್ಗಡೆ ಈ ಎಕ್ಸ್ಪೈರಿನಲ್ಲಿ ಮುಗಿಸ್ತಾರೆ ಅಂತ ಅನ್ನಿಸ್ತಾ ಇದೆ. ನೋಡೋಣ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಸೊ ಇದರ ಇವೆಂಟ್ ಡೇ ಎಲ್ಲ ಕೂಡ ಇರೋದ್ರಿಂದ ನಾನು ಪೊಸಿಷನ್ನ ಇಟ್ಕೊಂಡಿಲ್ಲ. 24ನೇ ತಾರೀಕು ಇದರದ್ದು ಎಕ್ಸ್ಪೈರಿ ಆಗಿರುತ್ತೆ ಕ್ರೂಡಿಂದು, ಅದು ನ್ಯಾಚುರಲ್ ಗ್ಯಾಸಿಂದು. ಸೊ ವೀಕೆಂಡಲ್ಲಿ ಪೊಸಿಷನ್ ಕ್ಯಾರಿ ಮಾಡೋದು ಬೇಡಾಗಿತ್ತು. ಮತ್ತು ಇವಾಗೆಲ್ಲ ಸೋಮವಾರದಿಂದ ಇವೆಂಟ್ಗಳಾಗುತ್ತೆ, ಏನೇನು ಪಾಲಿಸಿ ಚೇಂಜ್ ಮಾಡ್ತಾರೆ ಮತ್ತೊಂದೆಲ್ಲ ರಿಯಾಕ್ಟ್ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಎಕ್ಸಿಟ್ ಮಾಡಿಬಿಟ್ಟಿದ್ದೀನಿ, ಯಾವುದೂ ಪೊಸಿಷನ್ನ ಹೋಲ್ಡ್ ಮಾಡಿಲ್ಲ. ಅದೇ ರೀತಿಯಾಗಿ USD INR ಅಂತ ನೋಡ್ತಾ ಬರೋದಾದರೆ 86 ರೂಪಾಯಲ್ಲಿ ನಡೀತಾನೆ ಇದೆ. ಇನ್ನೂ ಕೂಡ ಅಲ್ಲಿ ಒಂದು ಸ್ಟ್ರಗಲ್ ನಡೀತಾನೆ ಇದೆ. ಈ ವರ್ಷದ ಎಂಡಿಗೆ 87ಕ್ಕೆ ಹೋಗುತ್ತೆ ಅಂದಿದ್ರು. ವರ್ಷದ ಎಂಡಲ್ಲಿ ಈ ಜನವರಿನಲ್ಲೇ 86 ನೋಡಿ, ಜನವರಿನಲ್ಲಿ ಬರೀ 86 ರೂಪಾಯಿ ಚಿಲ್ಲರಲ್ಲಿದ್ದು ಒಂದೇ ಸಲ 60-70 ಪೈಸೆ ಜೋರಾಗಿ ಹೋಗ್ಬಿಡ್ತು ಒಂದೇ ಸಲ. ಈ ವರ್ಷದ ಎಂಡಿಗೆ 87ಕ್ಕೆ ಹೋಗ್ಬೋದು ಅಂತ ಹೇಳ್ತಾ ಇದ್ರು. ಕರೆನ್ಸಿ ಮಾರ್ಕೆಟಲ್ಲಿ ಯಾರಾದರೂ ಟ್ರೇಡ್ ಮಾಡ್ತಾರೆ ನನಗೆ ಗೊತ್ತಿಲ್ಲ, ಬಟ್ ಕರೆನ್ಸಿ ಮಾರ್ಕೆಟು ನಾನಂತೂ ಟ್ರೇಡ್ ಮಾಡೋದಿಲ್ಲ. ಯಾಕಂತಂದರೆ ಟಿಕ್ಕು ತುಂಬ ಕಮ್ಮಿ ಇರುತ್ತೆ, ಜೊತೆಗೆ ತುಂಬ ವಾಲಟೈಲ್ ಕೂಡ ಇರ್ತಾ ಹೋಗುತ್ತೆ, ತುಂಬ ಫ್ಯಾಕ್ಟರ್ಗಳು ಇನ್ವಾಲ್ವ್ ಆಗ್ತಾ ಹೋಗುತ್ತೆ ಇದರಲ್ಲಿ. ಹಾಗಾಗಿ ಕರೆನ್ಸಿ ಮಾರ್ಕೆಟ್ ನಾನು ಎನೇಬಲ್ಲೇ ಮಾಡ್ಕೊಂಡಿಲ್ಲ. ಸೊ ಕಮೋಡಿಟಿ ಅದು ಬಿಟ್ಟರೆ ಈಕ್ವಿಟಿ ಎರಡೇ ಇರುವಂಥದ್ದು. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಎಷ್ಟಾಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2025 ನಮ್ಮ ಚಾನಲ್ ಮಿಷನ್ ನಿಮಗೆಲ್ಲರಿಗೂ ಗೊತ್ತಾಗಿದೆ. ಈಗ ಆಪತ್ಕಾಲಕ್ಕೆ ಇರಲಿ ಒಂದು ನಿಧಿ ಅಂತ ಎಮರ್ಜೆನ್ಸಿ ಫಂಡ್ ಗೈಡ್ ಅಂತ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಬರ್ತಾ ಇರುತ್ತೆ, ಅದನ್ನ ನೀವು ಚೆಕ್ಔಟ್ ಮಾಡ್ಬೋದು. ಮತ್ತೊಮ್ಮೆ ಸಿಗೋಣ. ಎಲ್ರಿಗೂ ನಮಸ್ಕಾರ.